ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನ ಈ ಸ್ಲಾಟ್ನಲ್ಲಿ ಬಜೆಟ್ ಕಾರಣಕ್ಕಾಗಿ ವಿಶೇಷ ಬಜೆಟ್ ಚರ್ಚೆಯನ್ನೇ ಮಾಡ್ತಾ ಇದ್ದೀವಿ. ಬಹಳ ಕುತೂಹಲ ಅನ್ನುವಂಥದ್ದೇನಿರಲಿಲ್ಲ. ಯಾಕಂದರೆ ಇವತ್ತು ಮಂಡನೆಯಾದದ್ದು ಲೇಖಾನುದಾನ, ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ಚುನಾವಣೆಗೆ ಪೂರ್ವದಲ್ಲಿ ಒಂದು ಲೇಖಾನುದಾನವನ್ನು ಮಂಡಿಸಿ ಸಂಸತ್ತಿನ ಒಪ್ಪಿಗೆಯನ್ನು ಸರ್ಕಾರ ಪಡೆಯಿತು. ಆದರೆ ಚುನಾವಣೆಗಳ ಹೊಸ್ತಿಲಲ್ಲಿ ಜನಪ್ರಿಯ ಘೋಷಣೆಗಳು ಇರಬಹುದು ಅನ್ನುವ ನಿರೀಕ್ಷೆಗಳಿದ್ದವು. ಅಂಥದ್ದೇನೂ ಇಲ್ಲ. ಯಾವುದೇ ಜನಪ್ರಿಯ ಘೋಷಣೆಗಳು, ಫ್ರೀಬಿಗಳು, ಗ್ಯಾರಂಟಿಗಳು ಏನೂ ಇಲ್ಲದೆ ಇರುವಂಥ ಬಜೆಟ್ ಒಂದನ್ನು ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸಿದ್ದಾರೆ. ಉಚಿತ ಘೋಷಣೆಗಳಿಲ್ಲ, ಯಾವುದೇ ವಿನಾಯಿತಿಗಳಿಲ್ಲ. ಮತದಾರನ ಓಲೈಕೆಯ ಪ್ರಯತ್ನಗಳು ಇವತ್ತಿನ ಬಜೆಟ್ ಭಾಷಣದಲ್ಲಿ ಎಲ್ಲೂ ಇರಲಿಲ್ಲ. ಆರನೆಯ ಅವಧಿಗೆ ಬಜೆಟ್ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಪ್ರತಿ ವರ್ಷ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ತೆರಿಗೆದಾರರಿಗೆ ರಿಲೀಫಾ, ತೆರಿಗೆ ಸ್ಲಾಬ್ ಏರಿಕೆಯಾಗತ್ತಾ, ಈ ಪ್ರಶ್ನೆಗಳಿದ್ದೇ ಇರ್ತದ್ವು. ಇವತ್ತು ಒಂದೇ ಸೆಂಟೆನ್ಸ್ನಲ್ಲಿ ಹೇಳಿಬಿಟ್ರು, ತೆರಿಗೆ ಯಥಾ ಪ್ರಕಾರ ಕಂಟಿನ್ಯೂ ಆಗ್ತಾ ಇದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಣಕಾಸು ತಜ್ಞರಾದ ಗೌರೀಶ್ ಅವರಿದ್ದಾರೆ, ತೆರಿಗೆ ತಜ್ಞರಾದ ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳೀಧರ್ ಸರ್, ಟೋಟಲ್ ನಂಬರ್ಗಳನ್ನು ನಾನು ನೋಡ್ತಾ ಇದ್ದೆ. 47 ಲಕ್ಷ ಕೋಟಿ ರೂಪಾಯಿಯ ಬಜೆಟ್, 47.65 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಇದು. ಈ ಬಜೆಟ್ಟಿಗೆ, ಇಷ್ಟು ದೊಡ್ಡ ಬಜೆಟ್ಟಿಗೆ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಅಂದರೆ 30 ಲಕ್ಷ ಕೋಟಿ ಆದಾಯ, 17 ಲಕ್ಷ ಕೋಟಿ ಸಾಲ. ತುಂಬ ದೊಡ್ಡ ಮಟ್ಟದ ಸಾಲ ಅನ್ನಿಸ್ತಾ ಇದೆ ಇದು. ಮೋರ್ ದೆನ್ 50% ಸಾಲ ನಮಗೆ ಈ ಸಲ ಹಣಕಾಸು ಹೊಂದಾಣಿಕೆಯಲ್ಲಿ. ಹೌದು, ಮ್ಯಾಟರ್ ಆಫ್ ಕನ್ಸರ್ನ್, ಬಟ್ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಇಟ್ಸ್ ನಾಟ್ ಎ ಕನ್ಸರ್ನ್. ಬಜೆಟಲ್ಲಿ ಸಾಲ ಎಷ್ಟು ಮಾಡ್ತಾ ಇದ್ದೀವಿ ನೀವು ಲೇಖಾನುದಾನ ಅಂದ್ರಿ. ಲೇಖಾನುದಾನಕ್ಕೆ ಮುಂಚೆ ಪೀಠಿಕೆ ಬಹಳ ಚೆನ್ನಾಗಿತ್ತು. ಮುಂದೆ ಆನೆ ನಡೆದು ಹೋಗೋ ಹಾದಿ ಹೇಗಿರುತ್ತೆ ಅಂತ ನಾನು ಹೇಳ್ತಾ ಇರೋದು ಭಾರತದ ಎಕಾನಮಿನ. ಅಂಕುಶ ಇಲ್ಲದೆ ನಡೆಯಲ್ಲ, ಅಂಕುಶ ಇದ್ದರೂ ಹಾದಿ ಚೆನ್ನಾಗಿದೆ ಅನ್ನೋದು ತೋರ್ಪಡಿಕೆ ಇತ್ತು. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಗತ್ಯ ಇದೆ. ಅದರಲ್ಲಿ 4-5 ಪಾಯಿಂಟ್ ನಾವು ನೋಟ್ ಮಾಡಬೇಕು. ಕೆಲವು 50 ವರ್ಷ ಲಾಂಗ್ ಟರ್ಮ್ ಸಾಲಗಳು ಕೊಡೋದಿದೆ ಅಂತಿದೆ. ಹತ್ರ 1 ಲಕ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಸಲ 11,11,111 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕಳೆದ ಸಲಕ್ಕೆ ಹೋಲಿಸಿದ್ರೆ 11.1% ಜಾಸ್ತಿ. ಈ ಜನರಲಿ ಅಕೌಂಟಿಂಗ್ ಟರ್ಮ್ಸಲ್ಲಿ, ಫೈನಾನ್ಸಲ್ಲಿ ನೋಡಿದ್ರೆ, ಒಂದು ಇಂಡಸ್ಟ್ರಿ ಸಾಲ ಮಾಡಿ ವಾಪಸ್ ಕೊಡೋ ಕೆಪಾಸಿಟಿ ಇದೆ ಅಂದರೆ ಬೆಳೀತಾ ಇದೆ ಅಂತ ಅರ್ಥ. ಸಾಲ ಇಲ್ಲ ಅಂದ್ರಲ್ಲ. ಸಾಲ ಇಲ್ಲ ಅಂದರೆ ಬೆಳವಣಿಗೆ ಆಗೋಗಿದೆ. ಇನ್ನು ಬೆಳವಣಿಗೆ ಆಗೋಕ್ಕೆ ನಮಗೆ ಇಷ್ಟ ಇಲ್ಲ. ಈಗ ನಮಗೆ ಬೆಳವಣಿಗೆ ಆಗೋಕ್ಕೆ ಹರವೂ ಜಾಸ್ತಿ ಇದೆ, ಇಚ್ಛಾಶಕ್ತಿನೂ ಜಾಸ್ತಿ ಇದೆ. ಒಂದು ರೀತಿ ಒನ್ ವೇ ಟ್ರಾಫಿಕ್ಕಲ್ಲೇ ಹೋಗಿ ಅನ್ನೋ ರೀತಿ ಹಣಕಾಸು ವ್ಯವಸ್ಥೆ ಕಾರ್ಯಾಂಗನೂ ಮಾಡ್ತಾ ಇದೆ. ಸಾಲ ಅಗತ್ಯ ಇದೆ. ನಾವು ಈ ಕರೋನಾ ಪೀರಿಯಡ್ 2-3 ವರ್ಷನ ಫ್ಯಾಕ್ಟರ್ ಮಾಡ್ಕೊಂಡು ನೋಡಿದ್ರೆ, ಕರೋನಾ ಇಲ್ಲದೆ ಇದ್ದಿದ್ದರೆ ಏನಾಗ್ತಾ ಇತ್ತು ಅನ್ನೋದು ನೋಡಿದ್ರೆ ಈ ಲೆವೆಲ್ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಸಾಲದ ಹೊರೆ. ಬಟ್ ಇಡೀ ಜಗತ್ತಿನಲ್ಲಿ
ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆ ಡಿಸ್ಟ್ರೆಸ್ ಟೈಮಲ್ಲಿ ಬಹಳ ಎಚ್ಚರಿಕೆಯಿಂದ ಕೊನೆಯಿಂದ ಮೊದಲುವರೆಗೂ ಒಬ್ಬನೇ ಪ್ಲೇಯರ್ ಬಾಲ್ನ ತೊಗೊಂಡೋಗಿ ಗೋಲ್ ಹೊಡೆದಂಗಿತ್ತು ಫೈನಾನ್ಸಸ್. ನಡುವೆ ಎಲ್ಲೂ ನಮಗೆ ಎಡರು ತಡರು ಆಗಲಿಲ್ಲ. ಅದನ್ನು ಶ್ಲಾಘನೀಯವಾಗಿ ಸ್ವೀಕರಿಸಬೇಕು. ಒಂದು ಬಟ್ ಹಣಕಾಸು ಯಾವಾಗಲೂ ರಿಲೇಟಿವ್ ಟರ್ಮ್. ನಮ್ಮ ಮನೆಯ ಹಣಕಾಸು ಹೆಂಗಿದೆ ಅನ್ನೋದು ನಮ್ಮ ಕರೆಕ್ಟಾಗಿ ಐಡಿಯಾ ಸಿಗಬೇಕು ಅಂದರೆ ಅಕ್ಕಪಕ್ಕದ ಮನೆಗಳವ್ರನ್ನ ಕಂಪೇರ್ ಮಾಡ್ಕೋಬೇಕು. ಊರಲ್ಲಿ ಯಾರ್ಯಾರ ಮನೇಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಕಂಪೇರ್ ಮಾಡ್ಕೋಬೇಕು ಅಂತ ನೀವು ಹೇಳ್ದಂಗೆ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಒಂದು ಜಗತ್ತಿನಾದ್ಯಂತ ಇದೆ. ಕರೆಕ್ಟ್. ಹಣದುಬ್ಬರ ಶೂಟೌಟ್ ಆಗಿದೆ, ಬೆಲೆ ಏರಿಕೆ ಎಲ್ಲ ದೇಶಗಳಲ್ಲಿ, ಗ್ರೋತ್ ರೇಟ್ ಬಹಳ ಕಡಿಮೆ ಆಗಿದೆ. ಹೀಗಿರುವಾಗ ಭಾರತ ಪರ್ಫಾರ್ಮಿಂಗ್ ಬೆಟರ್ ಅಂತೀರಿ? ಪರ್ಫಾರ್ಮಿಂಗ್ ಬೆಟರ್ ವಿತ್ ದೇರ್ ಈಸ್ ನೋ ಡಿಫಾಲ್ಟ್ ಇನ್ ಎನಿ ಲೋನ್ಸ್. ಓಕೆ. ನಾವು ವೆಲ್ ವಿತಿನ್ ಸಾವರಿನ್ ಲೆವೆಲ್ಸಲ್ಲೇ ಮಾಡ್ತಾ ಇದ್ದೀವಿ, ಬಾಂಡ್ಸ್ ಲೆವೆಲಲ್ಲೇ ಮಾಡ್ತಾ ಇದ್ದೀವಿ. ಮೊದಲು ಬಾಂಡ್ ಅನ್ನೋದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ರಿಟರ್ನ್ಸ್ ಹೇಗಿತ್ತು ಅಂತ ಇತ್ತು. ಈಗ ಬಾಂಡ್ಸ್ ಅನ್ನೋದು ಹೇಗಿದೆ, ನಾನು ಯಾವ ಚಿಕ್ಕಪೇಟೆ ಮಾರ್ಕೆಟಲ್ಲಿ ಹಾಕಿದ್ರೆ ದುಡ್ಡು ಜಾಸ್ತಿ ಬರುತ್ತಾ, ಮಲ್ಲೇಶ್ವರಂ ಮಾರ್ಕೆಟಲ್ಲಿ ಹಾಕಿದ್ರೆ ದುಡ್ಡು ಜಾಸ್ತಿ ಬರುತ್ತಾ ಅಂತಿದೆ. ನಮಗೂ US ಗೂ ಜಪಾನ್ಗೂ ಈಗ ವಿಯೆಟ್ನಾಮು ಸೇರಿಕೊಂಡಿದೆ. ಸೊ ಈ ರೀತಿ ಇದ್ದಾಗ ಸಡನ್ ಫಾಲ್, ಸಡನ್ ಔಟ್ಫ್ಲೋ ಇನ್ ಫಾರಿನ್ ಇಕ್ವಿಟಿ, ಸಡನ್ ಔಟ್ಫ್ಲೋ ಇನ್ ಫಾರಿನ್ ಡಿಪಾಸಿಟ್ಸ್ ಇದ್ದಾಗ ಸಾಲ ಅನ್ನೋದು ಒಂದು ಪ್ರಕ್ರಿಯೆ. ಅದು ಹೊರಗಿನಿಂದ ತಗೋತೀವೋ ನಮ್ಮ ಆಂತರಿಕ ವ್ಯವಸ್ಥೆಯಿಂದಲೇ ತಗೋತೀವೋ. 17 ಲಕ್ಷ ರೂಪಾಯಿ ಸಾಲ ವಿತ್ ಈಕ್ವಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅರೌಂಡ್ 80% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ. ಅದು 17 ಲಕ್ಷ ಕೋಟಿಯ ಸಾಲದಲ್ಲಿ 11 ಲಕ್ಷ ಕೋಟಿ ಈಸ್ ನಾಟ್ ಎ ಬ್ಯಾಡ್ ಫಿಗರ್. ಇಲ್ಲಿ ಅಜಿತ್ ಅವರೇ, ಕನ್ಸರ್ನ್ ಇದ್ದಿದ್ದು ಆ್ಯಸ್ ಅನ್ ಅಕೌಂಟೆಂಟ್ ನೋಡಿದಾಗ ಫಾರಿನ್ ಇನ್ಫ್ಲೋ ಹ್ಯಾಸ್ ಅ ರೆಕಾರ್ಡ್ ಅಂದ್ಬಿಟ್ಟು 456 crores ಅಂದರೆ ಹೊರತು ಫಾರಿನ್ ಔಟ್ಫ್ಲೋ ಎಷ್ಟು ಅಂತ ಹೇಳಿಲ್ಲ. ಒಂದು. ಎರಡನೇದು, ವಿ ಹ್ಯಾವ್ ಸೀನ್ ಲಾಸ್ಟ್ 4 yearsಯಿಂದ ಪರ್ಫಾರ್ಮೆನ್ಸ್ ನಾವೇ ನೋಡಿದ್ದೀವಿ. ಸರಕು ಸಾಗಾಣಿಕೆ ವ್ಯತ್ಯಯ ಆಗಿರೋದು ಈಗ 1-1.5 ವರ್ಷದಿಂದ ಜಾಗತಿಕ ಡಿಸ್ಟರ್ಬೆನ್ಸಸ್ಸಿಂದ. ಈಗ ಹೊಸದಾಗಿ MN ರಾಷ್ಟ್ರ ಸೇರಿಕೊಂಡಿದೆ, ಟ್ರಾವೆಲಿಂಗ್ ಕಷ್ಟ ಆಗುತ್ತೆ, ರುಪಿ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ತಡೆಯೋಷ್ಟು ಶಕ್ತಿ ನಮಗಿದೆ. ಬಟ್ ಈಗ ಪೆಟ್ರೋಲ್ ಮೇಲೆ ಇನ್ನು ಮುಂದೆ ಎಷ್ಟು ತಿಂಗಳು ತಡಿಬೋದು ನಾವು ಅನ್ನೋದಿದೆ. ಯಾಕೆಂದರೆ ಸಾಗಾಣಿಕೆ ವೆಚ್ಚ ಅಲ್ಲಿಂದ ಬರೋದಕ್ಕೆ ಒಂದು ಎಲ್ಲ ಐಟಮು ಏರ್ ಫ್ಲೈಟಲ್ಲಿ ತರೋಕ್ಕಾಗಲ್ಲ, ತಂದರೂ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಸೊ ಕಾರ್ಗೋ, ಏರ್ ಕಾರ್ಗೋಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಬಜೆಟಲ್ಲಿ. 1,000 ಹೊಸ ವಿಮಾನಗಳ ಖರೀದಿ ಅಂದ್ರೆ ಅದು ಅರ್ಥ ಆಗಲಿಲ್ಲ. ಅದು ಹೆಂಗೆ ಸರ್ಕಾರ ಹೆಂಗೆ ಖರೀದಿ ಮಾಡೋಕ್ಕಾಗುತ್ತೆ? ಏರ್ ಇಂಡಿಯಾ ಕೂಡ ಈಗಿಲ್ಲ ಸರ್ಕಾರದಲ್ಲಿ. ಅಲ್ಲ, ಏರ್ ಇಂಡಿಯಾನೇ ಖರೀದಿ ಮಾಡ್ತಾ ಇದೆ. ಅದನ್ನ ಟಾಟಾದವ್ರು ಖರೀದಿ ಮಾಡ್ತಾರೆ. ಹೌದು. ಈಗ ಈ ಜೋಬಿಂದ ಈ ಜೋಬ್ಗೆ ಹೋಗುತ್ತೆ. ಇದು ಸರ್ಕಾರಿ, ಇದು ಖಾಸಗಿ, ಸಹಕಾರಿ. ಓಕೆ ಓಕೆ, ಖಾಸಗಿ ಅಂತಲೇ ಇಟ್ಕೊಳ್ಳೋಣ. ಬಟ್ ಹಣ ಅನ್ನೋದು ಭಾರತ ದೇಶದಲ್ಲೇ ಇರೋದು. ಸರ್ಕಾರನೂ ಇನ್ವೆಸ್ಟ್ ಮಾಡ್ಬೋದು. ಬೋಗೀಸ್ನ ಅಪ್ಗ್ರೇಡ್ ಮಾಡ್ತೀವಿ ಅಂತ ಇದ್ದಾರೆ. ದೇರ್ ಆರ್ 2 ways ಆಫ್ ಲುಕಿಂಗ್ ಅಟ್ ಇಟ್. ಒಂದ ಹೊಸ ಬೋಗಿ, ಇಲ್ಲಾಂದರೆ ಎಕ್ಸಿಸ್ಟಿಂಗ್ ಬೋಗೀಸ್ನ ಯೂಸ್ಲೆಸ್ ಮಾಡ್ದಿರ ಅಪ್ಗ್ರೇಡ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಪಾಸಿಬಲ್. ಇದು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರು. ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕ್ರಿಯೇಟ್ ಮಾಡುತ್ತೆ, ಹೊಸ ಇನ್ಕಮ್ ಲೆವೆಲ್ಲು ಮಾಡುತ್ತೆ. ಆಮೇಲೆ ರೈತರಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಫಂಡಿಂದ ಒಂದು ಅಟ್ಲೀಸ್ಟ್ 7,500 ಹೋಗುತ್ತೇನೋ ಅಂತ. ಬಹುಶಃ ಅದು ಎಲೆಕ್ಷನ್ ಘೋಷಣೆಗಳಿಗೋಸ್ಕರ ಒಂದಷ್ಟು ಉಳಿಸ್ಕೊಂಡಿದ್ದಾರೆ. ಈಗ ಮಾಡಿದ್ರೆ ಆಗಲ್ಲ ಅಷ್ಟೇ. ಎಸ್ ಗೌರೀಶ್ ಅವರೇ, ನನಗೆ ವರಿಂಗ್ ನಂಬರ್ಸ್ ಅನಿಸುತ್ತೆ ರೀ. 17 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ ಈ ವರ್ಷ ದೇಶ ಅನ್ನೋದು. ಅಂದರೆ ಈಗ ಇವತ್ತಿನ ಬಜೆಟಲ್ಲಿ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ಮೆಂಟ್, ಈ ಬಜೆಟ್ ಅಂದರೆ ಒಂದು 4ರಿಂದ 6 ಸ್ಟೇಟ್ಮೆಂಟ್ ಬಿಡ್ತಾರೆ. ಅದರಲ್ಲಿ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ಮೆಂಟ್ ನಾವು ನೋಡಿದ್ರೆ ಎಲ್ಲಿಂದ ₹1 ಸಂಪಾದನೆ ಮಾಡ್ಬೋದು, ಎಲ್ಲಿಗೆ ₹1 ಹಾಕಬಹುದು ಅಂತ. ಆ ಎಲ್ಲಿಂದ ₹1 ಸಂಪಾದನೆ ಮಾಡಬಹುದು, ₹1 ಎಲ್ಲಿ ಕ್ರೋಢೀಕರಣ ಆಗುತ್ತೆ ಅಂತಂದರೆ ಆ ₹1 28% ಡೆಟ್ಟಿಗೆ ಹಾಕಿದ್ದಾರೆ. 28 ಪೈಸೆ ಡೆಟ್. ನಮಗೆ ಬರುವ ₹1 ಆದಾಯದಲ್ಲಿ 28 ಪೈಸೆ ಬಡ್ಡಿಗಾಗಿ ಹೋಗ್ತಾ ಇದೆ. ಬಡ್ಡಿ ಅಲ್ಲ, ಬಡ್ಡಿ ಬಾರೋವಿಂಗ್ಸ್ ಬರ್ತಾ ಇದೆ. ಹೋಗುವಾಗ ಒಳಹರಿವು ರಿಸಿಟ್ಸ್ ಹೋಗಬೇಕಾದ್ರೆ 20% ಬಡ್ಡಿ ಹೋಗ್ತಾ ಇದೆ. ಸೊ ಇದು ಡೆಟ್ ಸರ್ವಿಸಿಂಗು ಪ್ರಕ್ರಿಯೆ. ಮೊದಲು ಏನಾಕಿತ್ತು, ಒಂದು 2 ವರ್ಷ ಮುಂಚೆ 19%ಗೆ ಸೀಮಿತ ಆಗಿತ್ತು. ಈಗ ಒಳಹರಿವು 19%ಇಂದ 28% ತನಕ ಇನ್ಕ್ರೀಸ್ ಆಗಿದೆ. ಬಟ್ ಆ ದುಡ್ಡು ಒಳಹರಿವು ಕರೆಕ್ಟಾಗಿ ಎಲ್ಲಿ ರಿಸೋರ್ಸ್ ಆಗಿ ಅಥವಾ ಎಲ್ಲಿ ಎಲೋಕೇಟ್ ಆಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅದರ ಮೇಲೆ ಅಕ್ಟೋಬರ್ 2023ಯಲ್ಲಿ IMF ಒಂದು ರಿಪೋರ್ಟ್ ಕೊಡುತ್ತೆ. ಆ IMF ರಿಪೋರ್ಟ್ ಕೊಡಬೇಕಾದ್ರೆ ಡೆಟ್ ಈಸ್ ಅ ಡಿಸ್ಟರ್ಬೆನ್ಸ್ ಫಾರ್ ಇಕನಾಮೀಸ್ ಅಂತ ಕೊಡ್ತಾರೆ. ಇಂಡಿಯಾಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ. ಈ ಡೆಟ್ ತಗೊಂಡವರಲ್ಲಿ
ಇಂಡಿಯಾ ಡೆಟ್ ತಗೊಂಡ ಮೇಲೆ ಇಂಡಿಯಾದ GDP 6.3% ತನಕ ಇಂಡಿಯಾ ಗ್ರೋತ್ ಆಗುತ್ತೆ ಅಂತ. ರೀಸೆಂಟಲ್ಲಿ ಇಷ್ಟು ಡೆಟ್ ತಗೊಂಡ್ರು ಇಂಡಿಯಾ 6.7 ಗ್ರೋತ್ ಆಗಿದೆ ಅಂತ ಕೊಡ್ತಾರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಪೇಪರಲ್ಲಿ. ಸೊ ನಾವು ಅಷ್ಟು ಒಳಹರಿವನ್ನು ಅಂದರೆ ಅಷ್ಟು ಡೆಟ್ಟನ್ನು ನಾವು ಇನ್ಫ್ಯೂಸ್ ಮಾಡಿಕೊಂಡ್ರು ನಮ್ಮದು GDP ಗ್ರೋತ್ 0.4% more than expected. 0.4%. ಇನ್ ಸ್ಪೈಟ್ ಆಫ್ ನಾವು 28% ಅನ್ನ ಡೆಟ್ ಅನ್ನು ₹1 28% ಅಂದ್ರೆ ಟೋಟಲ್ ಇಕಾನಮಿಯಲ್ಲಿ 28% ಡೆಟ್ 47 ಅದರಲ್ಲಿ 28% ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸೇಮ್ ಅಮೌಂಟ್ ಬರುತ್ತೆ. ಅದು ಇದ್ರೂ ನಾವು ₹1 ಕೂಡ 20% ನಾವು ಡೆಟ್ ಸರ್ವಿಸಿಂಗ್ ಮಾಡ್ತಾ ಇದ್ದೀವಿ. ಅಂದ್ರೆ ಇಂಟ್ರೆಸ್ಟ್ ಕೊಟ್ಟರು ಇಕನಾಮಿ ಮೇಲೆ ಹೊಡೆತ ತುಂಬ ಬಿದ್ದಿಲ್ಲ ಭಾರತದ ಮೇಲೆ. ಇನ್ನೊಂದು ರಿಪೋರ್ಟ್ ಈ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ, ಅದರಲ್ಲಿ ಏನು ಹೇಳ್ತಾರೆ, ಇಂಡಿಯಾದ ಗ್ರೋತ್ ಪರ್ಸ್ಪೆಕ್ಟಿವ್ ಅಥವಾ GDP ಮೇಲೆ 3%ಗಿಂತ ಜಾಸ್ತಿ ಹೋಗಬಾರ್ದು ಅನ್ನುವಂಥದ್ದು. ಅಂದರೆ ಹೋದರೆ ಇದನ್ನು ಇಮಿಡಿಯೇಟ್ ಆಗಿ ಸರಿಪಡಿಸಬೇಕು, ಇಲ್ಲ ಅಂತಂದರೆ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ. ಇಂಡಿಯಾ 5.1% ಇದೆ ಇವತ್ತಿನಕ್ಕೆ. ಇದ್ರ ಮೇಲೆ ನಾವು ಡಿಬೇಟ್ ತುಂಬ ಮಾಡ್ಬೋದು. ಬಟ್ ಇಂಡಿಯಾದ ಎಸ್ಟಿಮೇಷನ್ ಆಫ್ 3% ಇಟ್ ಸೆಲ್ಫ್ ಇಸ್ ಲೋವರ್ ವೆನ್ ಕಂಪೇರ್ ಟು ಎನಿ ಅದರ್ ಕಂಟ್ರಿ. ಪ್ರಪಂಚದ ಯಾವ ದೇಶಕ್ಕೂ ಕಂಪೇರ್ ಮಾಡಿದ್ರೆ ಈ 3% ಅಥವಾ 3.6% ಡೆವಲಪ್ ಮಾಡಬೇಕು ಅಂತ ಇದ್ದಾರೆ ಇವಾಗ. ಅದು ಕಂಪೇರ್ ಮಾಡೋದು ಎಲ್ಲಾ ದೇಶಕ್ಕಿಂತೂ ಕಂಪೇರ್ ಮಾಡಿದ್ರು ಅದು ನಮ್ದೇ ಕಡಿಮೆ. ಈವನ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೂ ನಮ್ದೇ ಕಡಿಮೆ ಇದೆ. ಸೊ ಇದನ್ನ ಎರಡನ್ನ ಗಮನದಲ್ಲಿಟ್ಟುಕೊಂಡು ಫೈನಾನ್ಸ್ ಅಂದರೆ ಕಂಪ್ಲೀಟ್ ಬಜೆಟ್ ಟೀಮು, ಕಂಪ್ಲೀಟ್ ಫೈನಾನ್ಸ್ ಮಿನಿಸ್ಟ್ರಿ ಸಜೆಷನಲ್ಲಿ ಮಾಡಿರುವ ಬಜೆಟ್, ಅಂದರೆ ತುಂಬ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲದೇ ಇರುವ ಬಜೆಟ್ ಅಂತ ನನ್ನ ಲೆಕ್ಕದಲ್ಲಿ. ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಬಗ್ಗೆನೇ ಪ್ರಶಾಂತಿಗೆ ಮಾತಾಡಬೇಕಾಗಿತ್ತು. ಏನು ಸ್ಟ್ರೆಸ್ಗೆ ಬಿದ್ದಿಲ್ಲ ಗೌರ್ಮೆಂಟ್. ಎಲೆಕ್ಷನ್ ಬರ್ತಾ ಇದೆ, ಒಂದಷ್ಟೇನೋ ಫ್ರೀಬಿಗಳನ್ನು ಘೋಷಣೆ ಮಾಡಬೇಕು, ಜನಪ್ರಿಯ ಘೋಷಣೆಗಳನ್ನು ಮಾಡಬೇಕು, ಸ್ಟ್ರೆಸ್ಸಿಗೆ ಬಿದ್ದೇ ಇಲ್ಲ ಏನು. ಅದೇ ನನಗೊಂದು ಹಿಂಗಾಗ್ಬಿಟ್ರೆ ಬಜೆಟ್ ಕವರೇಜೇ ಬೋರ್ ಆಗ್ಬಿಡುತ್ತೆ ರೀ. ಅದೇ 2004ರಿಂದ 2014 UPA ಆಡಳಿತದ ನಂತರ 2013ರಲ್ಲಿ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಆದ ನಂತರ 2014 ಚುನಾವಣೆವರೆಗೂ ಕೂಡ ಹೇಗೆ ದೇಶದ ಆರ್ಥಿಕತೆಯನ್ನು ನಾನು ಸರಿದಾರಿಗೆ ತರ್ತೀನಿ, ನಾನು ಸಾಲ ಮನ್ನಾವನ್ನು ಘೋಷಿಸಲ್ಲ, ನಾನು ಜನಪ್ರಿಯ ಘೋಷಣೆಗಳನ್ನು ಅಂದರೆ ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಘೋಷಣೆಗಳನ್ನು ಮಾಡ್ತೀನಿ ಹೊರತು UPA ಮಾದರಿಯಲ್ಲಿ ನಾನು ಘೋಷಣೆಗಳನ್ನು ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಪ್ರಾಯಶಃ 9.5 ವರ್ಷಗಳಲ್ಲಿ ನನಗನ್ಸುತ್ತೆ ಕಿಸಾನ್ ಸಮ್ಮಾನ್ ಯೋಜನೆ ಒಂದನ್ನು ನೀವು ಸ್ವಲ್ಪ ಮಟ್ಟಿಗೆ ಜನಪ್ರಿಯ ಘೋಷಣೆ ಅನ್ನೋ ಕರೀಲಿಕ್ಕೆ ಅವಕಾಶ ಉಂಟು ಬಿಟ್ಟರೆ, ನರೇಂದ್ರ ಮೋದಿ ಆ ಫಿಸ್ಕಲ್ ಡಿಸಿಪ್ಲಿನ್ ಅಂತೇನಿದೆ ಅದನ್ನು ಕಳೆದ 9.5 ವರ್ಷಗಳಲ್ಲಿ ಕಾಯ್ದುಕೊಂಡಿದ್ದಾರೆ. ನನಗನ್ಸುತ್ತೆ ಮೋದಿಯವ್ರಿಗೂ ಚೆನ್ನಾಗಿ ಗೊತ್ತಿದೆ, ಮೋದಿ ಅವರನ್ನು ಫಾಲೋ ಮಾಡ್ತಕ್ಕಂಥ ದೇಶದ ದೊಡ್ಡ ಮಧ್ಯಮ ವರ್ಗ ಏನಿದೆ ಅದು ಈ ರೀತಿಯ ಜನಪ್ರಿಯ ಘೋಷಣೆಗಳನ್ನು ಬಯಸಲ್ಲ. ದಟ್ ಮೇ ಬಿ ಕೌಂಟರ್ ಪ್ರೊಡಕ್ಟಿವ್ ಫಾರ್ BJP. ನರೇಂದ್ರ ಮೋದಿ ಇದನ್ನು ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಘೋಷಿಸಿದರೆ ಮೋದಿಗೂ ಮತ್ತು ಬೇರೆಯವ್ರಿಗೆ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಅವ್ರದೇ ಮತದಾರರು ಕೇಳುವ ಸಾಧ್ಯತೆ ಕೂಡ ಇತ್ತು. ಹೀಗಾಗಿ ನನಗನ್ಸುತ್ತೆ ಆ ರೀತಿಯ ಘೋಷಣೆ ಮಾಡುವ ಸಾಧ್ಯತೆ ಇರಲಿಲ್ಲ. ರಾಜ್ಯದ ಚುನಾವಣೆಗಳಲ್ಲಿ, ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ ಆ ಪಿಚ್ ಬೇರೆ ಇರುತ್ತೆ. ಅಲ್ಲಿ BJP ಕೆಲವು ಘೋಷಣೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದೆ ಹೊರತು ಕೇಂದ್ರದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ನಂಬರ್ 1. ನಂಬರ್ 2, ನನಗನ್ಸುತ್ತೆ ಅಜಿತ್, ನರೇಂದ್ರ ಮೋದಿ ಅವ್ರು ನೋಡಿ ಡಿಮಾನಿಟೈಸೇಷನ್ ತಂದರು. ಡಿಮಾನಿಟೈಸೇಷನ್ ಆ್ಯಕ್ಚುಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಟು ಮಾಡಬೇಕಾಗಿರ್ತಕ್ಕಂಥ, ಆದರೆ ಅದರ ಇಫೆಕ್ಟ್ ಏನಾಯಿತು, ಪೊಲಿಟಿಕಲ್ ಇಫೆಕ್ಟನ್ನು ನಾನು ಹೇಳ್ತೀನಿ. ಎಕನಾಮಿಕ್ ಇಫೆಕ್ಟ್ ಅದೀಗ ಫೇಲ್ಯೂರ, ಅದು ಸಕ್ಸಸ್ಸಾ, ಅದು ಚರ್ಚೆ ಮುರಳೀಧರ್ ಅವರು ಮತ್ತು ಗೌರೀಶ್ ಅವರು ಹೇಳ್ತಾರೆ. ಅದರ ಪೊಲಿಟಿಕಲ್ ಇಫೆಕ್ಟ್ ನೋಡಿ, ಇಮಿಡಿಯೇಟ್ ಉತ್ತರ ಪ್ರದೇಶದಲ್ಲಿ ಅದರ ಇಫೆಕ್ಟ್ ಏನಾಯಿತು ಅಂದರೆ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ. ಯಾಕಂತಂದರೆ ನರೇಂದ್ರ ಮೋದಿ ನೋಡಿ ಶ್ರೀಮಂತರ ಬಳಿ ಇರ್ತಕ್ಕಂಥ ಹಣವನ್ನು ಕಸಿದುಕೊಂಡ್ರು ಅನ್ನುವ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಜನ ಅದನ್ನು ನೋಡಿದ್ರು, ಅದು ಗೆಲುವಾಯಿತು. ಹೀಗಾಗಿ ನನಗನ್ಸುತ್ತೆ ನೋಡಿ, ಇವತ್ತಿನ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ಅವರ ಪೊಲಿಟಿಕಲ್ ಸ್ಟ್ರಾಟಜಿಯ ಜೊತೆಗೆ ಒಂದು ನೀವು ಡಿಮಾನಿಟೈಸೇಷನ್ ಹೇಳಿದ್ರೆ, ಇನ್ನೊಂದು GST ರೋಲ್ಔಟ್. ಆರಂಭದಲ್ಲಿ ಗೊಂದಲಗಳ ಆಗರ ಅದು. ಅಫ್ಕೋರ್ಸ್ ಅಂದರೆ ನಮಗೆ ಗೊತ್ತಾಗೋದಿಲ್ಲ, ನಮಗೇನು ಸಂಬಂಧ ಬೀಳೋದಿಲ್ಲ, ಬಟ್ ವ್ಯಾಪಾರಿಗಳು ಹೇಳೋದು ಭಯಂಕರ ಸಮಸ್ಯೆಗಳಿದ್ದು. GST ರೋಲ್ಔಟ್ ಆದ ತಕ್ಷಣ ಗುಜರಾತ್ ಎಲೆಕ್ಷನ್ ಆಗುತ್ತೆ. ನಾನು ಸೂರತ್ಗೆ ಹೋಗಿದ್ದೆ 2010. ಗುಜರಾತ್ ಎಲೆಕ್ಷನ್. ಗುಜರಾತ್ ವ್ಯಾಪಾರಿಗಳ ರಾಜ್ಯ ರೀ, ನರೇಂದ್ರ ಮೋದಿ ಅವರ ತವರು ರಾಜ್ಯ.
ಅಲ್ಲಿ ಲ್ಯಾಂಡ್ಸ್ಲೈಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ GSTನಲ್ಲಿ RCM ಅಂತಿತ್ತು, ಅದನ್ನು ತೆಗೆದಾಕಿ ತೊಂದರೆ ಆಗತ್ತೆ ಅಂದಾಗ ನರೇಂದ್ರ ಮೋದಿ ಮೀರಟ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಈವನ್ ಅಟ್ ದಿ ಕಾಸ್ಟ್ ಆಫ್ ದಿ ಗವರ್ಮೆಂಟ್ ಐ ವಿಲ್ ನಾಟ್ ಚೇಂಜ್ ದಿಸ್ ಲಾ. ಸರ್ಕಾರ ಬಿದ್ದರೆ ಬೆಳ್ಳಿ, ನಾನು ಇದನ್ನು ಅಟ್ ದಿ ಕಾಸ್ಟ್ ಅಂತ ಹೇಳಿದ್ರು. ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪ್ರಕ್ರಿಯೆ ವಿರುದ್ಧನೇ ಮಾತಾಡ್ತಾ ಇದ್ದೀನಿ, ಬಟ್ ಅಷ್ಟು ಸ್ಟೆಡ್ ಫಾಸ್ಟ್ ಆಗಿ ಅವರು ಮಾತಾಡಿದ್ರು. ಇಲ್ಲಿ 47ರಿಂದ 91ರವರೆಗೂ ಇದ್ದ ವಯಸ್ಕ ವೋಟ್ಗಳ ವಿಚಾರ ಬೇರೆ. ಅದಾದ ನಂತರ ಬಂದ ಹುಡುಗರು, ಅದಾದ ನಂತರ ಬಂದ ಯುವಕರು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ನ ಮಾತ್ರ ವ್ಯಕ್ತಿನ ನೋಡಿ ಅಳಿತಾರೆ ಹೊರತು ಪಕ್ಷನ ನೋಡಿ ಅಳಿಯೋದಿಲ್ಲ. ಅದಕ್ಕೆ ದಟ್ ಕುಡ್ ಬಿ ಅನ್ ಅಬ್ಸರ್ವೇಷನ್. ಎಸ್, ವ್ಯಕ್ತಿನ ನೋಡಿ ಅಳಿತಾರೆ. ಆಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆ. ಕಾಲಘಟ್ಟನೂ ಸಹಾಯ ಮಾಡ್ತು, ಟೆಕ್ನಾಲಜಿನೂ ಸಹಾಯ ಮಾಡ್ತು, ಅದಕ್ಕೆ ತಕ್ಕನಂಗೆ ಹುರಿದುಂಬಿಸ್ತಿದ್ರು, ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗ ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು, ಪ್ರತಿ 6 ವ್ಯಕ್ತಿಲಿ ಒಬ್ಬ ಭಾರತೀಯ ಇದ್ದಾನೆ ಅಂತ ಪ್ರಪಂಚದಲ್ಲಿ. ಆ ರೀತಿ ಇದ್ದಾಗ ಎಲ್ಲ ವಿಧದಲ್ಲೂ, ಫೈನಾನ್ಸ್ ಮ್ಯಾಟ್ರ್ ಮಾತ್ರ ನಾನು ಹೇಳ್ತಾ ಇರೋದು, ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡಪ್ ಆಯಿತು, ಇಂಡಸ್ಟ್ರೀಸ್ ಬೆಳೀತು. ಯಾವ್ಯಾವುದು ಇಂಡಸ್ಟ್ರೀಸು ತಪ್ಪು ದಾರಿಲಿ ಹೋಗ್ತಾ ಇದೆ ಅಂದಾಗ ಅದು ಸರಿ ದಾರಿಲಿ ಸರಿ ಮಾಡಿದ್ರೋ ತಪ್ಪು ದಾರಿಲಿ ಸರಿ ಮಾಡಿದ್ರೋ ಮೊತ್ತದಲ್ಲಿ ಸರಿಯಾಗಿ ತಿರ್ಗಾ ಮುಖ್ಯವಾಹಿನಿಗೆ ಬಂದ್ಬಿಡ್ತು ಆ ಇಂಡಸ್ಟ್ರಿಗಳು. ಅವ್ರದ್ದು ಉದ್ದೇಶ NPA ಅನ್ನೋದು ವ್ಯಕ್ತಿನ ದಂಡಿಸಿ ಹೊರತು ಬಿಸ್ನೆಸ್ನ ದಂಡಿಸಬೇಡಿ ಅಂತ. ಅದು ಒಂದು ರೀತಿ ಸರಿ ದಾರಿಲಿ ಬರ್ತಾ ಇದೆ. ಬಟ್ ಇವತ್ತಾಗಿರೋ ಘೋಷಣೆಗಳು ಒಂದೇ ಅಲ್ವಾ, ಈ ಏರೋಪ್ಲೇನು ಅದು ಇದ್ರದ್ದು. ಬಟ್ ಅದರದ್ದು ವಿವರ ಬರೋದು ನಮಗೆ ನೆಕ್ಸ್ಟು ಗೌರ್ಮೆಂಟ್ ಫಸ್ಟ್ ಜುಲೈಯಲ್ಲಿ ಮಿನಿಸ್ಟರ್ ಹೇಳಿದಾಗ. ಬಟ್ ಒಂದು ಚೇಂಜ್ ಆಗಿದೆ ಇವತ್ತು, ಅರ್ಜೆಂಟಾಗಿತ್ತು, ತುರ್ತಾಗಿತ್ತು. ಸಿಗರೇಟು ರಿಲೇಟೆಡ್ ಮೆಷಿನರೀಸ್ನ ರಿಜಿಸ್ಟರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಒಂದು ಮಿಷನರಿಗೆ 1 ಲಕ್ಷ ದಂಡ ಹಾಕ್ತೀವಿ, ಬೇರೆ ದಂಡ ಬಿಟ್ಟು ಅಂತ ಒಂದು ಕಾನೂನು ಆಗಿದೆ. ಯು ಮೀನ್ ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಿಷನರಿ ವೈಸ್ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ, ಗಾಟ್ ಇಟ್. ಎಸ್ ಪ್ರಶಾಂತ್, ಸೂರತ್ಗೆ ಹೋಗಿದ್ದೇನೆ ಹೇಳ್ತಾ ಇದ್ದೀನಿ. ಸೂರತ್ಗೆ ಹೋದಾಗ ಇಡೀ 2017ರ ಗುಜರಾತ್ ಚುನಾವಣೆಯಲ್ಲಿ ನಾನು ಗಮನಿಸ್ತಾ ಇದ್ದೆ, ಅಹಮದಾಬಾದ್, ಬರೋಡಾ, ಸೂರತ್, ರಾಜ್ಕೋಟ್ ಇಲ್ಲೆಲ್ಲವೂ ಕೂಡ GST ಕಾರಣದಿಂದ ಒಂದು ವಿಸಿಬಲ್ ಪಾಪಬಲ್ ಆಕ್ರೋಶ ಜನರಲ್ಲಿ ಕಾಣ್ತಾ ಇತ್ತು. ದಟ್ಸ್ ವಾಟ್. ಆದರೆ ಪ್ರಾಯಶಃ ಗುಜರಾತ್ ಚುನಾವಣೆಯನ್ನು ಕೂಡ ನರೇಂದ್ರ ಮೋದಿ ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಆದದ್ದು ನನಗೆ ಅವರ ಪಾರ್ಟಿಯ ಸಂಘಟನೆಯಿಂದ ಅಂತ ಅನ್ನಿಸ್ತಾ ಇಲ್ಲ. ನರೇಂದ್ರ ಮೋದಿ ಆ ಒಂದು ಆಸ್ ಎ ಬ್ರ್ಯಾಂಡ್ ಗುಜರಾತ್ನ ಚುನಾವಣೆಯನ್ನು ಕೂಡ ಅವರು ದಕ್ಕಿಸ್ಕೊಂಡ್ರು. ಈಗ ನನಗನ್ಸುತ್ತೆ ಇದು ಅಂದರೆ BJPಯ ಯುಫೋರಿಯಾ ಕ್ರಿಯೇಷನ್ನು ಅನ್ನುವ ವಾದ ಪ್ರತಿವಾದಗಳು ಆಗ್ಬೋದು. ಆದರೆ ನನಗನ್ಸುತ್ತೆ ಅವ್ರು ನೋಡಿ, ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಜುಲೈಯಲ್ಲಿ ನಾನೇ ಬಂದು ಬಜೆಟನ್ನು ಮಂಡಿಸ್ತೇನೆ, ಅಂದರೆ ನಮ್ಮ ಸರ್ಕಾರ ಬಂದು ಮಂಡಿಸುತ್ತೆ ಅಂತಕ್ಕಂಥ. ಜಾಗತಿಕವಾಗಿ ಕುಸಿತದ ಏನೊಂದು ಗ್ಲೂಮಿ ಪಿಕ್ಚರ್ಗಳನ್ನು ಕೊಡಲಾಗತ್ತೀಗ. ಮುರಳೀಧರ್ ಅವರು ಕೂಡ ಬೆಳಗ್ಗೆ ಹೇಳಿದ್ರು ಇವತ್ತು ಜಾಗತಿಕವಾಗಿ ಏನು ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿಯಲ್ಲಿ ಕೇವಲ ಚುನಾವಣೆ ಈಗ ಹೇಗೂ ಗೆಲ್ಲುವ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುವಾಗ ಚುನಾವಣೆಗೋಸ್ಕರ ಆ ಹಾದಿಯನ್ನು ಬೇರೆ ದಾರಿ ಹಿಡಿದ್ರೆ ತನ್ನ ಮತದಾರರೂ ಒಪ್ಪಲ್ಲ, ತನಗೂ ಕಷ್ಟ ಆಗುತ್ತೆ ಅನ್ನುವ ಕಾರಣವೂ ಕೂಡ ಈ ಜನಪ್ರಿಯ ಘೋಷಣೆಯ ಟೆಂಪ್ಟೇಷನ್ನಿಂದ ಹೊರಗಡೆ ಬಂದು ಬಜೆಟ್ ಮಂಡನೆಗೆ ಸಾಧ್ಯ ಆಯಿತು ಅಂತ ನನಗನ್ಸುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಮುಂದಿನ ಬಜೆಟ್ ಪೂರ್ಣಾವಧಿ ಬಜೆಟನ್ನು ಮಂಡಿಸ್ತೀವಿ ಬಿಡಿ ಜುಲೈಯಲ್ಲಿ, ಅಂದರೆ ಗೆದ್ದು ಬರ್ತೀವಿ ಮತ್ತೆ ಚುನಾವಣೆಯನ್ನು ಅಂತ. ಅದು ದಟ್ ಈಸ್ ಅ ಕೈಂಡ್ ಆಫ್ ಕಾನ್ಫಿಡೆನ್ಸ್ ದೇ ಆಲ್ವೇಸ್ ಶೋ. ನಾನು ಗುಜರಾತ್ ವಿಧಾನಸಭಾ ಚುನಾವಣೆಯ ಪ್ರಚಾರವನ್ನು ಕವರ್ ಮಾಡೋಕ್ಕೆ ಹೋಗಿದ್ದೆ, ಮೋದಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ಚುನಾವಣಾ ಪ್ರಚಾರದ ಕೊನೆಯ ದಿನ ನರ್ಮದಾ ಪ್ರಾಜೆಕ್ಟಿನ ಇಂಜಿನಿಯರ್ಸ್ ಜೊತೆ ಮೀಟಿಂಗ್ ಮಾಡಿದರು. ಪ್ರಾಜೆಕ್ಟ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದು ಹೆಂಗೆ ಅಂತ ಕರೆದು ಮೀಟಿಂಗ್ ಮಾಡ್ತಾರೆ ಅವರು. ಪ್ರಚಾರದ ಅವಧಿ ಮುಗಿದ ಮೇಲೆ ನರ್ಮದಾ ಇಂಜಿನಿಯರ್ಸ್ ಜೊತೆಗೆ ಒಂದು ಮೀಟಿಂಗು, ಆ ಪ್ರಾಜೆಕ್ಟನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು ಹೆಂಗೆ ಅಂತ. ಮತ್ತು ಅದರಲ್ಲಿ ಕ್ಲಿಯರ್ ಗೈಡೆನ್ಸ್ ಕೊಡ್ತಾರೆ, ಮುಂದಿನ ವರ್ಷ ಅದಾಗಬೇಕು, ಅದಾದಮೇಲೆ ಇದಾಗಬೇಕು, ಎಲೆಕ್ಷನ್ ರಿಸಲ್ಟ್ ಬರಬೇಕಲ್ಲ. ಹಾಗೆ ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.